ಏನು ಹೇಳಿ ಗೈಸ್, ಈ ಥರನೂ ಜೀವನ ಇರಬೇಕು, ಆರಾಮ್ ಜೀವನ. ಸೊ ಗೈಸ್, ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ. ಇಲ್ಲೊಬ್ಬ ಇದ್ದಾನೆ, ಇಲ್ಲೊಬ್ಬ ಇದ್ದಾನೆ. ಹೋಗ್ಬಿಡು ಸರ್ ಅದು ಇಲ್ಲದೆ. ಸೊ ಗೈಸ್, ನಮಗೆ ಇದು ಬೇಕು. ಏನೋ ಪಿಂಗ್ ಓದಾಡ್ದೈತೆ ಇದು. ತುಂಡು ಮಾಡಿ ಚೆನ್ನಾಗಿ ಕಾಣ್ತಿದ್ದೀನಿ ಅನ್ಸುತ್ತೆ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲೊಂದು ಬಾವಿ ಇದೆ, ಇನ್ನು ಸ್ವಲ್ಪ ಒಂದು 10 ಅಡಿ ದೂರದಲ್ಲಿ ಇನ್ನೂ ಒಂದು ಬಾವಿ ಇದೆ. ತೋರಿಸ್ತೀನಿ ಅದನ್ನು ನನಗೆ. ಏನು ಹೇಳ್ತಿದ್ದೀನಪ್ಪ ಅಂದರೆ, ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಸೊ ಗೈಸ್, ಇಲ್ಲೊಂದು ಬಾವಿ ಇದೆ. ಮೇಲಿಂದ 40 ಅಡಿ ಐತಾ ಅದು? ಹತ್ತು ಕಡೆ ಇರೋದು ಅದು 30 ಅಡಿ, ಇದು 40 ಅಡಿ. ಸೊ ಗೈಸ್, ಇವಾಗ ಆ ಟೈಮಲ್ಲಿ 40 ಅಡಿ ಬಾವಿ ತೋಡಿದ್ರೆಲ್ಲ ನೀರು ಸಿಕ್ಬಿಡೋದು. ಇವಾಗ 1000 ಅಡಿ ಬೋರ್ ಹಾಕ್ಸಿದ್ರೂ ನೀರು ಸಿಗೋದು ಕಷ್ಟ ಆಗಿಬಿಟ್ಟಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಂತರ್ಜಲ ಮಟ್ಟ ಯಾವ ರೇಂಜಿಗಿದೆ ಅಂತ, ಯಾವ ರೇಂಜಿಗೆ ಬಂದಿದೆ ಅಂತ. ನಮ್ಮ ಅಪ್ಪ ಸೊಪ್ಪು ಕೀಳು ಅಂದರೆ ನನ್ನ ಕೆರೆ ತೊ ಬಂದು ರೌಂಡ್ ಹಾಕ್ತಿದ್ದೀನಿ. ಸೊ ಗೈಸ್, ಸ್ವಲ್ಪ ಕಾಣ್ತಿರೋ ಹೂವು ಕಿತ್ಕೊಂಬರ ಮರಿ. ಇವಾಗ ನೀರ ಹೋಗಿ ಅದನ್ನ ಕಿತ್ಕೊಂಬರ್ಬೇಕು ಅಷ್ಟೇ. ಇವಾಗ ಗೈಸ್, ಆ ಹೂವನ್ನ ಕಿತ್ಕೊಂಡೋಗಿ ನಮ್ಮ ಅಪ್ಪಂಗೆ ಕೊಡೋಣ, ಏನನ್ನುತ್ತೆ ನೋಡೋಣ. ನೀರಾಗ ಹೋಗ್ತಾ ಇದ್ದೀನಿ, ಗೊತ್ತಾನೇ ಇಲ್ಲ. ತಳಪ್ಪ ಹೂವ ನಿಂಗೆ ಅದು, ನೀನ ಮುಡಿಕೋ. ಗುಂಡಿ ಉದ್ದಕ್ಕಿರ್ಲಾಗ ಅಷ್ಟೇ ಗುಂಡಿನೇ ಕಣ ಮರಿ. ಏನು ಅವ್ನು ಮುಣಿಕೊಂಡಿದ್ದ ಆ ಹೂವು ಕೀಳಕ್ ಹೋಗಿ. ಈ ಥರ ಹೂವು ಕೇಳಕ್ ಹೋಗ? ಆ ಕಡೆ. ಯಾವಾಗ? ಅವಾಗ ಆಂಜನೇಯ ಇದ್ದಂಗಿದ್ದ. ಇಲ್ಲಿ ಒಂಬೋಗ ಎಲೆ ಕುಯ್ತಿದ್ದೋ ನಾವು. ನೋಡಿದ್ರೆ ಗೈಸ್, ಇಂಡೈರೆಕ್ಟ್ ನಮ್ಮಪ್ಪ ಆ ಥರ ಹೂವಾಗೆಲ್ಲ ಕೇಳಕ್ಕೆ ಹೋಗ್ಬೇಡ ನೀರಿಗೆ ಅಂತ ಬೈದ್ಬಿಡ್ತು. ಬೈದಿಲ್ಲ, ಬಟ್ ಇಂಡೈರೆಕ್ಟಾಗಿ ಅದೇ ಥರ ಹೇಳ್ಬಿಡ್ತು. ನೀವು ಹಳ್ಳಿಯಲ್ಲಿದ್ರೆ ಈ ಥರ ಎಲ್ಲ ಮಾಡಿರ್ತೀರಾ, ಅದು ಇದು ಏನೇನು ಸಿಗುತ್ತೋ ಒಂಥರ ಹಳ್ಳಿನೇ ಬೆಸ್ಟು ತಾನೆ. ಸೊ ಗೈಸ್, ಎರೆಹುಳು ಏನಕ್ಕೆ ಬೇಕು ಅಂತ ಇವಾಗ ಅರ್ಥ ಆಯ್ತಾ? ಸೊ ಬನ್ನಿ ಟ್ರೈ ಮಾಡೋಣ. ಗೈಸ್, ಸಿಕ್ಕಾಪಟ್ಟ ಗಾಳಿ ಇದೆ, ಅದು ಗಾಣ ಮುಂದಕ್ಕೆ ಹೋಯ್ತಿಲ್ಲ, ತಡೆದು ಬರ್ತೈತೆ ಹೋಗತ್ತಾ. ಗೈಸ್, ಫೈನಲಿ ಒಂದು ಬಿತ್ತು. ಹೇಗಿದೆ ನೋಡಿದು ಪಾಪಚ್ಚಿ. ನೀರಿಗೆ ಬಿಟ್ಬಿಡೋಣ ಮತ್ತೆ. ಅಷ್ಟೇ. ಟ್ರೈಪಾಡ್ ತರಬೇಕಾಗಿತ್ತು, ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ನಾನು ಅಲ್ಲಿ ಫೋನ್ ಇಕ್ಕಿದ್ರೆ ಫೋನ್ ಬಿದ್ದೇ ಹೋಗ್ಬಿಟ್ಟೈತೆ. Two hours later. ಸೊ ಗೈಸ್, ಒಂದು ಫೈನಲಿ ಒಂದು ದೊಡ್ಡದು ಸಿಕ್ಕಿದೆ. ಸೊ ಗೈಸ್, ಇಲ್ಲಿಗೆ ಫಿಶಿಂಗ್ ಕತೆ ಮುಗೀತು. ಅವಾಗಲಿಂದ ಒಂದು 4-5 ಹಿಡ್ದೆ, ಹಾಗೆ ನೀರಿಗೆ ಬಿಟ್ಟೆ. ಗೈಸ್, ಗಾಳಿಗೆ ಕೋಪ ಬಂದಿದೆ, ಅದಕ್ಕೆ ಅದು ಆಕ್ರೋಶನ ತೋರಿಸ್ತಿದೆ. ಸೊ ಗೈಸ್, ಇವಾಗ ಮೇಕೆಗೆ ಅಂದರೆ ನಮ್ಮ VIPsಗಳಿಗೆಲ್ಲ ಸೊಪ್ಪು ತಗೊಂಡು ಹೋಗ್ಬೇಕು. ಯಾವುದು ಯಾವುದು ಹಿಡ್ಕೊಂಬಳಕ್ ಹೋಗ್ಬೇಡ. ಎಂದೇನೇ ಆಗಲಿ ಒತ್ತಿಟ್ಬಿಟ್ಟು ಸೊಪ್ಪಿಗೆ. ಏನಪ್ಪ? ಅಲ್ಲಿ ನೋಡೋಣ ಸರಿ, ಕ್ಯಾಮ್ರಾ ಕೊಡೋದು, ಕ್ಯಾಮ್ರಾ ಫೋಟೋ ಕೊಡು. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನಾನು ನಿನ್ನ ಸೊಪ್ಪು ಹಾಕಿಲ್ವಾ? ನೋಡಲಿ, ಅಲ್ಲಿ ನೋಡಲಿ. ಹಾಯ್ ಮಾಡು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಗೈಸ್, ಎಲ್ಲರಿಗೂ ಕಟ್ತಿದ್ರೆ ಸೊಪ್ಪು,
ಇವರಿಬ್ರು ಮಾತ್ರ ಫುಲ್ಲು ಹೊರನೇ ಅವ್ರಿಗೆ ಕೊಟ್ಟಿದ್ದೀವಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾಯಿ ನೋಡಪ್ಪ ಎಲ್ಲ ಮೂತಿ ಎಲ್ಲ ಕೆಂಪು ಮಾಡ್ಕೊಂಡದೆ. ಓ ಇದ್ರಾಗ ದಂಡಿ ಸೊಪ್ಪೆ ಕಾಣಲ್ಲ, ಅಲ್ಲಿ ಎಲ್ಲೈತೆ ಸೊಪ್ಪು ಅನ್ನೋದೇ ಕಾಣಲ್ಲ. ಹಾಂ, ಅಲ್ಲೊಂದಲ್ಲೊಂದು ಕಡ್ಡಿ ಇದೆ, ಅದು ಸೆತ್ತೆ ಒಳಗಡೆ. ಏನು ಹೇಳಿ ಗೈಸ್, ಈ ಥರನೂ ಜೀವನ ಇರಬೇಕು, ಆರಾಮ್ ಜೀವನ. ಗೈಸ್ ಆಗಲೇ ಅವೆಲ್ಲ ಅಳಸಿ ಸೊಪ್ಪೆಲ್ಲ ಖಾಲಿ ಮಾಡಿ ಮತ್ತೆ ಬಡ್ಕೊತಾವೆ. ಇವಾಗ ಈ ಗರಿ ಕಟ್ಟಬೇಕು. ಇವಾಗ ಏನೇ ತಂದರೂ ಮೊದಲು ಇವರೇ ಬರ್ತಾರೆ.